ಯಾವುದೇ ಕಂಟ್ರಿ ಆಗಲಿ ಎಲ್ಲೇ ಇರಲಿ ಪಾಪ ATM ಮಿಷನ್ಗೆ ಮಾತ್ರ ಜಸ್ಟಿಸೇ ಇಲ್ಲ. ಆಲ್ರೆಡಿ ನೋಡ್ತಾ ಇರೋರಲ್ಲಿ ಸ್ವಲ್ಪ ಜನ ಗೊತ್ತಾಗಿರತ್ತೆ ಅಂತ ಅನ್ಕೊಂತೀನಿ. ಗೊತ್ತಾಗದೆ ಇರೋರು ಈ ವ್ಲಾಗ್ನ ಕೊನೆದವರೆಗೂ ನೋಡಿ ಏನು ಎತ್ತ ಅಂತ ನಾನು ಹೇಳ್ತೀನಿ. ಹಾಯ್ ಗೈಸ್, ನಮಸ್ಕಾರ ಕಣ್ರಿ ಎಲ್ಲರಿಗೂ. ಎಲ್ಲರೂ ಹೇಗಿದ್ರ ಗೈಸ್? ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು ಗೈಸ್. ಹಾಕಲಿ ನೀನು ನೋಡೋದು ನನ್ನ ಬ್ಲಾಗ್ ಅಲ್ಲ, ಅದಕ್ಕೆಲ್ಲ ಮಸ್ತಾಗಿರಿ, ಖುಷಿಯಾಗಿರಿ ಗೈಸ್. ಇದೇನು ಗೈಸ್ ಹಿಂಸೆ, ಈ ಪಾರ್ಟಿ ಚಳಿ ಕೂಡ ಕಾಲೇಜಿಗೆ ಇಡ್ತಾರೆ. ಭಯಂಕರ ಚಳಿ ಆಯ್ತು ಸಾಕ್ಷಿ, ಆದ್ರೂ ಕಾಲೇಜ್ಗೆ ಹೋಗ್ಬೇಕು. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ ಗೈಸ್. ಆದ್ರೂ ನಾವು ಮನುಷ್ಯರು ಮಾಡೋದು ಒಂದೇ ಒಂದು ತಪ್ಪೇನಂದ್ರೆ ಇದಕ್ಕೆ ಜಸ್ಟಿಸೇ ಕೊಡಲ್ಲ ಗೈಸ್. ಯಾಕಂದ್ರೆ ಇದೇ ಮಿಷಿನ್ ಲೆಕ್ಕ ಹಾಕ್ಬಿಟ್ಟು ಎಲ್ಲ ಕೊಡುತ್ತೆ, ಆದ್ರೆ ನಾವು ಇದನ್ನೇ ತಗೊಂಡಾದ್ಮೇಲೆ ಮತ್ತೆ ಲೆಕ್ಕ ಹಾಕ್ತಿರಲ್ಲ. ಪಾಪ ಈ ಬ್ಯಾಂಕ್ ಅವ್ರು ಮಾತ್ರ ಸೈಕೆ ಆಗ್ಬಿಡ್ತಾರಲ್ಲ ನಾವು ಮಾಡೋ ಕೆಲ್ಸಗಳಿಗೆಲ್ಲ. ನಾವು ಜನರು ಇದನ್ನ ನಂಬೋದೇ ಇಲ್ಲ ಅನ್ನಿ. ನೋಡ್ಕೊಳ್ಳಿ, ಇವಾಗ ನಾನು ಕೂಡ ಅದೇ ತಪ್ಪು ಮಾಡ್ತೀನಿ. ಯಾಕಂದ್ರೆ ವಿ ಹ್ಯೂಮನ್ಸ್ ನೆವರ್ ಟ್ರಸ್ಟ್ ದಿಸ್ ATM. ಆಯ್ತಾ 2,000? ಆಯ್ತು ಗೈಸ್. ಓಕೆ ಪರವಾಗಿಲ್ಲ. ಜನ್ಮಕ್ಕೆ ಹೋಗೋ ಗೈಸ್, ಓದ್ಬೇಕಂದ್ರೆ ಏನ್ ಪ್ರಾಬ್ಲಮ್ ಗೊತ್ತಾ? ನೋಡ್ತಾನೆ ಇರ್ತೀರ, ಹಂಗೆ ಯಾವಾಗೋ ರೀಲ್ಸ್ ಶಿಫ್ಟ್ ಆಗಿರ್ತೀರ, ಗೊತ್ತಾಗೋದೇ ಇಲ್ಲ. ನಿಮ್ಗೂ ಇದೇ ತರ ಆಗತ್ತಾ? ಆಗ್ತಾ ಇದ್ರೆ ಒಂದು ಲೈಕ್ ಮಾಡ್ಬಿಡಿ. ಭೇಟಿಯಾಗೋಣ. ನಮಸ್ಕಾರ.